ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಮಾರಾಮಾರಿ, ಕೊಣಾಜೆ ನಡು ಪದವು ಬಳಿ ಸ್ಟೂಡೆಂಟ್ಸ್ ಹೊಡೆದಾಟ. ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಮಾರಾಮಾರಿ, ಕೊಣಾಜೆ ನಡು ಪದವು ಬಳಿ ಸ್ಟೂಡೆಂಟ್ಸ್ ಹೊಡೆದಾಟ. ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ತಿಳಿದು ಬಂದಿದೆ. ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿಗಳ ನಡುವೆ ಫೈಟ್ ಆಗಿದೆ. ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಮಾರಾಮಾರಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಕೊಣಾಜೆ ನಡುಪದವು ಬಳಿ ಸ್ಟೂಡೆಂಟ್ಸ್ ಹೊಡೆದಾಡ್ಕೊಂಡಿದ್ದಾರೆ. ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಸದ್ಯಕ್ಕೆ ತಿಳಿದು ಬಂದಿದೆ. ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಗಲಾಟೆ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಹೊಡೆದಾಡ್ಕೊಂಡಿದ್ದಾರೆ ಅಂತ ಅಂದ್ರೆ. ಇನ್ನು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಕೂಡ ಸದ್ಯಕ್ಕೆ ಮಾಹಿತಿ ತಿಳಿದು ಬಂದಿದೆ. ಪೊಲೀಸನ ಮಂಡ ಇದು ಬಳ್ಳಿ ಗಿಡ ಬಿಡಲ್ಲ ನಾನು ಇದು ಬಂದ ಮಕ್ಕಳಿದ್ದಾರೆ, ಅದು ಕೇವಲ ಒಂದು ಕ್ಷುಲ್ಲಕ ವಿಚಾರಕ್ಕೆ ಈ ರೀತಿಯಾಗಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಬೇಕು. ಇನ್ನು ಬೆಳೀತಾ ಇರುವಂತಹ ಮಕ್ಕಳು ಈ ರೀತಿಯಾಗಿ ಹೊಡೆದಾಡ್ಕೊಳ್ತಾರೆ ಅಂತಂದ್ರೆ ಒಂದು ವೇಳೆ ಅವ್ರ ಮೇಲೆ ಕೇಸ್ ಆಯ್ತು ಅಂತಂದ್ರೆ ಹೋಗಿ ಜೈಲಲ್ಲಿ ಕುತ್ಕೊಳ್ಬೇಕು. ಈ ಒಂದು ಪರಿಜ್ಞಾನ ಕೂಡ ಇಲ್ಲ ಅನ್ಸುತ್ತೆ. ಇವ್ರು ಮಾಡ್ಕೊಳ್ಳೋ ತಪ್ಪಿಗೆ ತಂದೆ ತಾಯಿ ಕೆಟ್ಟ ಹೆಸರು ಬರುತ್ತೆ. ಇದು ಕೂಡ ಅವರ ಅರಿವಿಗಿರೋದಿಲ್ಲ ಬಿಡಿ. ಇಂಥ ಮಕ್ಕಳು ಯಾರಿಗೂ ಬೇಡ ಅನ್ಸುತ್ತೆ. ಈ ತರ ಹೇಳಿಕ್ ನಮಗೂ ಕೂಡ ಬೇಜಾರಾಗತ್ತೆ. ಹಿಂಗ್ ರಸ್ತೆಯಲ್ಲಿ ಹೊಡೆದಾಡ್ತೀರಾ ಅಂತಂದ್ರೆ ಕೇವಲ ಒಂದು ಸಣ್ಣ ವಿಚಾರ ಇಲ್ಲ, ಒಂದು ವೇಳೆ ಅಲ್ಲಿ ಏನು ಒಂದೇ ಕಾಲೇಜಿನ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಹೋಗಿ ಟೀಚರ್ಸ್ ಗಮನಕ್ಕೆ ತರಬೇಕು ಅಥವಾ ಪ್ರಿನ್ಸಿಪಲ್ ಗಮನಕ್ಕೆ ತರಬೇಕು. ಸರ್ ನೋಡಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲ ಅಂತಂದ್ರೆ ಪೋಷಕರು ಅಂತ ಇರ್ತಾರೆ, ಪೋಷಕರು ಗಮನಕ್ಕಾದ್ರೂ ತರಬೇಕಲ್ವಾ. ಪೋಷಕರು ಗಮನಕ್ಕೂ ತರದೆ ರಸ್ತೆಯಲ್ಲಿ ಬೀದಿ ರಂಪಾಟ ಮಾಡ್ಕೊಂಡು ಈ ರೀತಿಯಾಗಿ ಹಲ್ಲೆ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಏನಾದ್ರೂ ಒಂದು ವೇಳೆ ಪ್ರಾಣಕ್ಕೆ ಏನಾದ್ರು ತೊಂದರೆ ಆದ್ರೆ ಏನಾಗುತ್ತೆ ಮುಂದೆ, ಫ್ಯೂಚರ್ ಹೆಂಗೆ ನಮ್ದು ಅಂತಲೂ ಕೂಡ ಇಂಥವ್ರಿಗೆ ಯೋಚನೆ ಬರಲ್ಲ ಅನ್ಸುತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣ್. ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಗಲಾಟೆ ಮಾಡ್ಕೊಂಡಿದ್ದಾರಲ್ಲ, ಏನ್ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ? ಸಾಹಿತ್ಯ ಇದು ಮಂಗಳೂರು ಹೊರವಲಯದ ನಡುಪದ ಎಂಬಲ್ಲಿ ನಡೆದಂತ ಘಟನೆ ಇದು. ನಿನ್ನೆ ಏನು ಮಕ್ಕಳು ಮತ್ತು ಪರಸ್ಪರ ಮಕ್ಕಳ ನಡುವೆ ಜಗಳ, ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿದೆ ಎಂಬುದಾಗಿ ಕೂಡ ತಿಳಿದು ಬಂದಿದೆ. ಶರಣ್, ಕೇಳಿಸ್ತಾ ಇದೆಯಾ ನಾನು ಮಾತನಾಡೋದು? ಕ್ಷುಲ್ಲಕ ವಿಚಾರಕ್ಕೆ ಅಂತಂದ್ರೆ ಇಷ್ಟು ಸಣ್ಣ ವಿಚಾರಗಳಿಗೆ ಹಿಂಗ್ ಗಲಾಟೆ ಮಾಡ್ಕೊಳ್ತಾರೆ ಅಂತಂದ್ರೆ ಪ್ರಿನ್ಸಿಪಾಲ್ ಇರ್ತಾರೆ ಅಥವಾ ಪೋಷಕರಿಗೆ ನಾವು ಮಾಹಿತಿ ಕೊಟ್ರೆ ಅಟ್ಲೀಸ್ಟ್ ಪೋಷಕರು ಸಾಲ್ವ್ ಮಾಡ್ತಾರೆ ಅನ್ನೋ ಒಂದು ಅರಿವು ಕೂಡ ಇರಲ್ವಾ ಇವ್ರಿಗೆ ಅಂತ? ಇಲ್ಲ ಸಾಹಿತ್ಯ, ಇವರಂದ್ರೆ ಹೆಚ್ಚಾಗಿ ಹೊರ ರಾಜ್ಯದ ಅಂದ್ರೆ ಪಕ್ಕದ ಕೇರಳದಿಂದ ಬಂದಂತ ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲ್ ಉಳಿದುಕೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ. ಇಂಥ ಪ್ರಕರಣ ಇದು ಮೊದಲೇನಾಗುದಲ್ಲ. ಇದು 4-5 ಬಾರಿ ಈ ತರ ಘಟನೆಗಳು, ಬೀದಿ ರಂಪಾಟ, ಬೀದಿ ಜಗಳ ಆಗಿದೆ. ಇದು ಇದು ನೆಕ್ಸ್ಟ್ ಇದು ಅಕೌಂಟಿಗೆ ಇನ್ನೊಂದು ಎಕ್ಸ್ಟ್ರಾ ಇರ್ತದೆ ಸಾಹಿತ್ಯ. ಶರಣ್, ಈಗ ಏನಾದ್ರು ಕಂಪ್ಲೇಂಟ್ ಏನಾದ್ರು ಲಾಡ್ಜ್ ಆಗಿದ್ಯಾ? ಇಲ್ಲ, ಏನು ಮಕ್ಕಳ ಇತರ ದಿವಸದಿಂದ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ. ಪೊಲೀಸ್ ಸ್ಟೇಷನ್ ವಿಚಾರಿಸಿದಾಗ ಇಲ್ಲ ನಮಗೆ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ. ಮಕ್ಕಳ ಇತರ ದಿವಸದಿಂದಾಗಿ ಕಂಪ್ಲೇಂಟ್ ಲಾಡ್ಜ್ ಆಗದೆ ಆಡಳಿತ ಮಂಡಳಿ ನಿರ್ಧರಿಸಿರ್ಬೇಕು ಸಾಹಿತ್ಯ. ಓಕೆ ಶರಣ್, ಈಗ ಇದಕ್ಕೂ ಮೊದಲು 3-4 ಬಾರಿ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ರಿ. 3-4 ಬಾರಿ ಈ ರೀತಿ ಆಗಿದ್ರು ಕೂಡ ಪೊಲೀಸರು ಅಟ್ಲೀಸ್ಟ್ ಸರಿಪಡಿಸ್ಲಿಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಾಗತ್ತಲ್ವಾ? ಮಕ್ಕಳು ಹಿಂಗೆ ರಸ್ತೆಯಲ್ಲಿ ಹೊಡೆದಾಡ್ಕೊಳ್ಳೋದ್ರ ಬದಲು ಕಾಲೇಜ್ಗೆ ಹೋಗಿ ಒಂದು ಜಾಗೃತಿ ಮೂಡಿಸೋದು ಅಥವಾ ಏನಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ವಾ ಇದಕ್ಕೆ? ಖಂಡಿತ ಏನು ಈಗ 2-3 ರಿಪೀಟ್ ಆಗಿತ್ತು. ಆ ಸಮಯದಲ್ಲಿ ಪೊಲೀಸರು ಹೋಗಿ ಅವರಿಗೆ ಎಚ್ಚರಿಕೆ ಕೊಟ್ಟು ಈ ರೀತಿ ಇನ್ನು ಬೀದಿಯಲ್ಲಿ ಜಗಳ ಮಾಡುವಂತ ಕಂಡು ಬಂದ್ರೆ ನಾವು ಪ್ರಕರಣ ದಾಖಲಿಸ್ತೇವೆ ಅಂದ್ರೆ ಎಚ್ಚರಿಕೆ ಕೂಡ ಕೊಟ್ಟು ಬಂದಿದ್ದಾರೆ. ಅದು ಕೂಡ ಇಷ್ಟು ಮಕ್ಕಳನ್ನು ಕಂಟ್ರೋಲ್ ಮಾಡೋದು ಸುಲಭದ ವಿಷಯ ಅಲ್ಲ. ಹಾಗಾಗಿ ಇನ್ನು ಕೂಡ ಅಂದ್ರೆ ಮಕ್ಕಳಂದ್ರೆ ಅವರಿಗೆ ತಿಳುವಳಿಕೆ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಕ್ಷುಲ್ಲಕರನ್ನ ಜಗಳ ಮಾಡಿಕೊಂಡು ಅವರನ್ನು ಹತೋಟಿಗೆ ತರುವಂತ ದೊಡ್ಡ ವಿಷಯ ಆಗಿದೆ. ಹಾಗಾಗಿ ಇದು ಇವತ್ತಿನಲ್ಲಿ ಇನ್ನು ಕೂಡ ಮುಂದುವರಿಸುವ ಲಕ್ಷಣಗಳು ಇದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಶರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.